ದೇವಾಲಯದ ಹುಂಡಿ ಹಣದ ವಿಚಾರ ಇದೀಗ ಸರ್ಕಾರವನ್ನ ಸಂಕಟಕ್ಕೆ ತಳ್ಳಿದೆ. ಭಕ್ತಗಣ ಸಿಡಿದೇಳೋ ಸೂಚನೆ ಸಿಕ್ಕಿದೆ. ಭಕ್ತರ ನಂಬಿಕೆಯ ತೊಟ್ಟಿಲು ಅಲುಗಾಡದಂತೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಅದರಂತೆ ಇವತ್ತು ಮುಜರಾಯಿ ಇಲಾಖೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ದೇವಸ್ಥಾನದ ಹುಂಡಿ ದೇವಸ್ಥಾನಕ್ಕೆ ಮಾತ್ರ ಮೀಸಲು ಅನ್ನೋ ನಾಮಫಲಕ ಹಾಕೋದಕ್ಕೆ ತಯಾರಿ ಮಾಡ್ತಾ ಇದೆ. ಮುಜರಾಯಿ ದೇವಸ್ಥಾನದ ಹಣವನ್ನ ಅನ್ಯ ಧರ್ಮದ ಧಾರ್ಮಿಕ ಸಂಸ್ಥೆಗಳಿಗೆ ಬಳಕೆ ಮಾಡಲಾಗ್ತಿದೆ ಅನ್ನೋ ಆರೋಪದ ಬೆಂಕಿ ಚೆಂಡು ಇದೀಗ ಹೊಸ ಕಿಡಿ ಹೊತ್ತಿಸಿದೆ. ವಿಧಾನಮಂಡಲ ಅಧಿವೇಶನದಲ್ಲೂ ಚರ್ಚೆಯಾಗಿದ್ದ ಈ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಸಂಚಲನ ಸೃಷ್ಟಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಆಡಳಿತ ಪಕ್ಷಕ್ಕೆ ಮುಜುಗರ ತರುವಂತೆ ಚರ್ಚೆಗಳು ಬಲು ಜೋರಾಗಿದೆ. ಈ ಆರೋಪದ ಬಾಣದಿಂದ ತಪ್ಪಿಸಿಕೊಳ್ಳಲು ಮುಜರಾಯಿ ಇಲಾಖೆ ಹೊಸ ಪ್ಲಾನ್ ಮಾಡಿದೆ. ದೇವಸ್ಥಾನದ ಹುಂಡಿ ದೇವಸ್ಥಾನಕ್ಕೆ ಮಾತ್ರ ಮೀಸಲು. ದೇವಸ್ಥಾನದ ಮುಂದೆ ನಾಮಫಲಕ ಹಾಕಲು ತಯಾರಿ. ಹೌದು, ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಹಾಗೂ ಧಾರ್ಮಿಕ ದತ್ತಿ ಪರಿಷತ್ ಸಮ್ಮುಖದಲ್ಲಿ ಇವತ್ತು ಸಭೆಯೊಂದು ನಡೆದಿದ್ದು, ಈ ಮೀಟಿಂಗ್ನಲ್ಲಿ ನಾಮಫಲಕದ ನಿರ್ಧಾರ ತೆಗೆದುಕೊಂಡಿರುವ ಕುರಿತು ಮಾಹಿತಿ ಲಭ್ಯವಾಗಿದೆ. ದೇವಸ್ಥಾನದ ಹುಂಡಿಯ ಹಣ ದೇವಸ್ಥಾನಕ್ಕೆ ಮಾತ್ರ ಬಳಕೆ ಮಾಡಲಾಗುತ್ತೆಂದು ಎಲ್ಲ ದೇವಸ್ಥಾನಗಳ ಮುಂದೆ ನಾಮಫಲಕ ಹಾಕಲು ಮುಜರಾಯಿ ಇಲಾಖೆ ಮುಂದಾಗಿದೆ ಎನ್ನಲಾಗಿದೆ. ಸರ್ಕಾರದ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ ವ್ಯಾಪ್ತಿಯಲ್ಲಿ 34,564 ಅಧಿಸೂಚಿತ ಸಂಸ್ಥೆಗಳಿವೆ. ಇದರಲ್ಲಿ ಪ್ರವರ್ಗ ಎ ಅಡಿಯಲ್ಲಿ 205, ಪ್ರವರ್ಗ ಬಿ ಅಡಿಯಲ್ಲಿ 193 ಹಾಗೂ ಪ್ರವರ್ಗ ಸಿ ಅಡಿಯಲ್ಲಿ 34,166 ದೇವಸ್ಥಾನಗಳಿವೆ. ಈ ದೇವಸ್ಥಾನಗಳ ಮುಂದೆ ಡಿಸೆಂಬರ್ ಬಳಿಕ ಹಂತ ಹಂತವಾಗಿ ಬೋರ್ಡ್ ಹಾಕುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ದೇವಸ್ಥಾನದ ವಾರ್ಷಿಕ ಲೆಕ್ಕಾಚಾರವನ್ನ ಜನರ ಮುಂದಿಡುವ ಆಲೋಚನೆಯು ಮುಜರಾಯಿ ಇಲಾಖೆಗೆ ಇದೆಯಂತೆ. ದೇವಸ್ಥಾನಕ್ಕೆ ಬರುವ ಆದಾಯ ಎಷ್ಟು, ಯಾವುದಕ್ಕೆಲ್ಲ ಖರ್ಚು ಮಾಡಲಾಗಿದೆ, ಉಳಿದ ಠೇವಣಿ ಹಣ ಎಷ್ಟು ಅನ್ನೋದನ್ನ ಕೂಡ ನಾಮಫಲಕದಲ್ಲಿ ಹಾಕುವ ಕುರಿತು ಈಗಾಗಲೇ ಮೀಟಿಂಗ್ನಲ್ಲಿ ಚರ್ಚೆಯಾಗಿದೆ. ಈ ಬಗ್ಗೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿಯನ್ನ ಪ್ರಶ್ನೆ ಮಾಡಿದ್ರೆ ಅವರು ಹೇಳಿದ್ದು ಹೀಗೆ: ಯಾರ್ಯಾರು ಅವರ ದೇವಸ್ಥಾನದಲ್ಲಿ ಹಣ ಇಲ್ಲದೇ ಇದ್ದರೆ ನಮಗೆ ಧಾರ್ಮಿಕ ಪರಿಷತ್ತಿಗೆ ಹಣ ಬೇಕು ಅಂತ ಕೇಳಿದರೆ ನಾವು ಅವರಿಗೆ ಕೊಡ್ತೀವಿ. ಅವ್ರ ಹತ್ರನೇ ಹಣ ಇದ್ದರೆ ಅವ್ರು ಮಾಡ್ಕೊಳ್ತಾರೆ. ಎಲ್ಲ ಕಡೆ ವ್ಯವಸ್ಥಾಪನಾ ಸಮಿತಿ ಇರುತ್ತೆ. ದೇವಸ್ಥಾನ ಅವ್ರಿಗೇನು ದೇವಸ್ಥಾನಕ್ಕೆ ಆದಾಯ ಬರುತ್ತೋ ಅವರು ಅದನ್ನು 100ಕ್ಕೆ 100 ಭಾಗ ಉಪಯೋಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿರ್ತೀವಿ. ಸಾಲದೇ ಇದ್ದಾಗ ನಮ್ಮನ್ನು ಕೇಳ್ತಾರೆ. ಈಗ ಮೊನ್ನೆ ಇದರಲ್ಲಿ ಭಾಗಮಂಡಲದಲ್ಲಿ ಅಲ್ಲಿ ಹಣ ಇರಲಿಲ್ಲ, ಮೊನ್ನೆ 75 ಲಕ್ಷ ಕೊಟ್ವಿ. ಎಲ್ಲೆಲ್ಲಿ ಹಣ ಕಡಿಮೆ ಇರುತ್ತಲ್ಲ ದೇವಸ್ಥಾನದಲ್ಲಿ, ಅವರು ಈ ಥರ ಉತ್ಸವಗಳೆಲ್ಲ ಮಾಡಿದಾಗ ನಮ್ಮನ್ನು ಕೇಳ್ತಾರೆ. ನಮ್ಮ ಹತ್ರ ಹಣದ ಲಭ್ಯತೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಕೊಡ್ತೀವಿ. ಒಟ್ಟಿನಲ್ಲಿ ಅಪಪ್ರಚಾರ ತಡೆಯುವ ಉದ್ದೇಶದಿಂದ ಬೋರ್ಡ್ ಹಾಕಲು ನಿರ್ಧರಿಸಿರೋದು ಒಳ್ಳೆಯ ವಿಚಾರ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬಟ್ ಬೋರ್ಡ್ಗೆ ಮಾತ್ರ ಸೀಮಿತವಾಗದೆ ಹುಂಡಿಯ ಹಣ ಎಂದಿಗೂ ದುರ್ಬಳಕೆ ಆಗದಿರಲಿ ಅನ್ನೋದು ಕೋಟ್ಯಾಂತರ ಭಕ್ತರ ಆಶಯ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.